13.1ರಲ್ಲಿರುವ ಸಂಖ್ಯಾಶಾಸ್ತ್ರದಿಂದ 10ನೇ ಕ್ಲಾಸ್ ಅದರಲ್ಲಿ 3ನೇ ಕೈ ಏನದ ಅದನ್ನು ಮಾಡೋಣ ಬಿಡಿಸೋಣ ಅಂತ ನೋಡಿರಿ. ಓದ್ತೀನಿ ಪ್ರಶ್ನೆ. ಕೆಳಗಿನ ವಿತರಣೆಯು ಒಂದು ಪ್ರದೇಶದ ಮಕ್ಕಳ ದಿನನಿತ್ಯ ಕೈ ಖರ್ಚಿನ ಹಣವನ್ನು ತೋರಿಸುತ್ತದೆ. ಸರಾಸರಿ ಕೈ ಖರ್ಚಿನ ಹಣವು ಸರಾಸರಿ ಬೆಲೆ ಕೊಟ್ಟರೆ ₹18. ಆದರೆ ಬಿಟ್ಟು ಹೋಗಿರುವ ಆವೃತ್ತಿಯನ್ನು ಎಫ್ ಅನ್ನು ಕಂಡುಹಿಡಿಯಿರಿ ಅಂತಾರೆ. ಅಂದರೆ ಈ ಸಲ ಸರಾಸರಿ ಅವರೇ ಕೊಟ್ಟಾರ. ನೀವೇನು ಮಾಡಬೇಕು, ಇಲ್ಲಿ ಎಫ್ ಏನದ ಆ ಬೆಲೆ ನಾವೀಗ ಕಂಡುಹಿಡಿಬೇಕಾಗಿದೆ ನೋಡಿರಿ. ಇಲ್ಲಿ ಈಗೇನದ ಇದು ಅಡ್ಡ ಸಲ ಕೊಟ್ಟಿದ್ದಾರೆ. ನಾವು ಇದನ್ನು ಕಂಬಸಲ್ನಾಗ ಬರ್ಕೊಂಡಿದ್ದೆ ನೋಡ್ರಿ. ಇಲ್ಲಿ ಏನು ಬರ್ಕೊಂಡಿದ್ದೀನಿ, ವರ್ಗಾಂತರ 11ರಿಂದ 13, 13ರಿಂದ 15, 15ರಿಂದ 17, 17 19, 19ರಿಂದ 21 ಈ ರೀತಿ ಬರ್ಕೊಂಡಿದ್ದೀನಿ. ಆವೃತ್ತಿಗಳು ಅಂದ್ರೆ 7, 6 ಈ ರೀತಿ ಇಲ್ಲಿ ತನಕ ಬರೆದಿದ್ದೀನಿ. ಅದು ಇಲ್ಲಿ ಏನು ಕಂಡುಹಿಡಿಯಬೇಕಾಗಿದೆ ಅಂದ್ರೆ ನಾವು ಸರಾಸರಿ ಅವರೇ ಕೊಟ್ಟಾರೆ. ಸರಾಸರಿ ಯಾವುದಾದ್ರು 3 ವಿಧಾನದಲ್ಲಿ ನಾವು ಯಾವ್ದಾದ್ರು ಕಂಡುಹಿಡಿಬೋದು. ಇದು ಈ ಅಂಕಿ ಸಂಖ್ಯೆಗಳು ಸಣ್ಣದಿರೋದ್ರಿಂದ ನಾವು ನೇರ ವಿಧಾನ ಸೂಕ್ತವಾಗಿರ್ತದೆ. ಅದಕ್ಕೆ ನಾವು ನೇರ ವಿಧಾನನೇ ಬಳಸ್ತೀನಿ ಇಲ್ಲಿ ನೋಡಿರಿ. ಈಗ ಯಾವುದೇ ವಿಧಾನ ಇರಲಿ ಮಧ್ಯಬಿಂದು ಮಾತ್ರ ಕಂಡುಹಿಡಿಯಲೇಬೇಕು. ಮಧ್ಯಬಿಂದು ಹೆಂಗೆ ಕಂಡುಹಿಡಿತೀವಿ ಅಂದ್ರೆ ಈ ಲೋವರ್ ಲಿಮಿಟು ಮತ್ತು ಅಪ್ಪರ್ ಲಿಮಿಟ್ ಅಂದರೆ ಕೆಳಮಿತಿ ಮೇಲ್ಮಿತಿ ಎರಡೂ ಕೂಡಿಸಿ 2ರಿಂದ ಭಾಗ ಆಗಿದಾಗ ಏನಾಗ್ತದೆ ನಿಮ್ಗೆ ಅದು ಮಧ್ಯಬಿಂದು ಸಿಗ್ತದೆ. ಅಂದ್ರೆ ಈಗ 11ಕ್ಕೆ ನಾವು 13 ಕೂಡಿಸ್ತೀವಿ ಅಂದ್ರೆ 11 + 13 ಕೂಡಿಸಿದಾಗ ಸಿಗ್ತದೆ ನಮಗೆ 4 ಆಯಿತು, 24 1 3 4 ಆಯಿತು, 1 ಅಂದ್ರೆ 24 ಆಯಿತು. 24ಕ್ಕೆ ನಾವು 2ರಿಂದ ಭಾಗಾಕಾರ ಮಾಡಿದೀವಿ ಅಂದ್ರೆ 2 1 2, 0 4 ಇಳಿಸ್ಕೋಬೇಕು, 2 2 4 ಅಂದ್ರೆ ನಮಗೆ ಸಿಕ್ತು ಮಧ್ಯಬಿಂದು 12 ಅಂತ ಸಿಕ್ತು ನೋಡ್ರಿ. ಮಧ್ಯಬಿಂದು ನಮಗೆ 12 ಅಂದರೆ ಯಾವುದೇ ವಿಧಾನ ಆದರೂ ಮಧ್ಯಬಿಂದು ತನಕ ಸೇಮ್ ಇರ್ತದೆ. ಇಲ್ಲಿಂದ 13 + 15 ಕೂಡಿಸ್ತೀವಿ ಅಂದರೆ ಎಷ್ಟಾಗ್ತದೆ ನೋಡಿರಿ. 13 + 15 ಕೆಳಮಿತಿ ಮೇಲ್ಮಿತಿ ಕೂಡಿಸ್ತೀವಿ ಅಂತಂದ್ರೆ 3 + 5 ಎಷ್ಟಾಯಿತು, 8 ಆಯಿತು. ಇದು 28ಕ್ಕೆ ನಾವು 2ರಿಂದ ಭಾಗಾಕಾರ ಮಾಡ್ತೀವಿ ಅಂದ್ರೆ 2 1 2, 0 ಉಳಿತು, 4 ಇಳಿಸ್ಕೊಂಡಿವಿ ಅಂದ್ರೆ 8 ಇಳಿಸ್ಕೊಂಡಿವಿ ಅಂದ್ರೆ 2ರ ಬಗ್ಗೆ 4 ಸಲ ಓದಿವಿ ಅಂದ್ರೆ ನಮಗೆ 2 4 8 ಅಂದರೆ ಎಷ್ಟಿತ್ತು 14 ಅಂತಾಯಿತು. ಈಗ ನಾವು 2 ನೋಡಿದ್ರೆ ಗೊತ್ತಾಗ್ಲತ್ತ ನಮಗೆ ಏನು ಗೊತ್ತಾಗ್ತದೆ ಅಂದ್ರೆ 2 ಹೆಚ್ಚಾಗ್ತಾಯಿದೆ ಅಂತ ಗೊತ್ತಾಗ್ತದೆ. ಇಲ್ಲಿ ಏನು ಇರ್ತದಲ್ಲ ವರ್ಗಾಂತರ, ಅದೇ ರೀತಿ ಇಲ್ಲಿನೂ ಏನು ಮಾಡಬೇಕು, 2 2 ಹೆಚ್ಚು ಮಾಡ್ಕೋತ ಹೋಗ್ಬೇಕು. ಈಗ 12 + 2 = 14, 14ಕ್ಕೆ 2 ಕೂಡಿಸಿದಾಗ 16, 16ಕ್ಕೆ 2 ಕೂಡಿಸಿದಾಗ 18, 18ಕ್ಕೆ 2 ಕೂಡಿಸಿದಾಗ 20, 20ಕ್ಕೆ 2 ಕೂಡಿಸಿದಾಗ 22, 22ಕ್ಕೆ 2 ಕೂಡಿಸಿದಾಗ 26, 22 ಕೂಡಿಸಿದಾಗ 2 ಕೂಡಿಸಿದಾಗ 24 ನೋಡಿರಿ. ಅದೇ ಈಗ ಸಿಗ್ಮಾ FI ಅಂತಂದ್ರೆ ಅವ್ರಿಗೆ ಏನು ಕೊಟ್ಟರು, ಸಿಗ್ಮಾ FI ಅಂತಂದ್ರೆ ಎಷ್ಟು ಅಂತ ಕೊಟ್ಟರೇನವರು ಇದು ಒಂದು ಪ್ರದೇಶ ಮಕ್ಕಳ ದಿನ ಕೊಟ್ಟರೆ. ಟೋಟಲ್ ಇಲ್ಲಿ ಕೊಟ್ಟಿಲ್ಲ ಅಂದ್ರೆ ಎಷ್ಟು ಅಂತ ಕೊಟ್ಟಿಲ್ಲ, ನಾವೇ ಇದನ್ನು ಕೂಡಿಸ್ಕೊಳ್ಬೇಕು. ಎಷ್ಟಾಗ್ತದೆ ನೋಡಿರಿ, 4 + 5 ಹಿಂಗಾರೆ ಹೋಗ್ಬೋದು, ಹಿಂಗಾರೆ ಹೋಗ್ಬೋದು, ಉತ್ತರ ಒಂದೇ ಬರ್ತದೆ. 7 + 6 13, 13 + 9 22, 20 ಅಥವಾ ಹಿಂಗೆ ಹೋದ್ರು ಅಷ್ಟೇ. 22 + 13, 22 + ಅಥವಾ ಹಿಂಗೆ ಈಸಿ ಆಗ್ತದೆ ನೋಡಿರಿ. 4 + 5 9, 9 + 13, 9 + 13 ಎಷ್ಟಾಗ್ತದೆ ನೋಡಿರಿ. 9 12 ಕೆಲವು 22 ಆಯಿತು. 4 + 5 9, 9 + 13 22, 22 + 9 31, 31 + 6 37, 37 + 7 37 + 7 ನೋಡಿರಿ 44 ಆಗ್ತದೆ. ಇದ್ರ ಜೊತೆ ಒಂದು +F ಅದ, ಇದು ಎಷ್ಟಂತ ಗೊತ್ತಿಲ್ಲ. 44 + F ಅಂತ ಬರಿಬೇಕು ನಾವು. 44 + F ಅಂತ ಬರಿಬೇಕು. ಇದೆಲ್ಲ ಕೂಡಿಸ್ಕೊಳ್ಬೇಕು. 44 + F ಎಲ್ಲ ಕೂಡಿಸ್ಬೇಕು. ಇದು F ಏನಿದೆ ಇದು ಗೊತ್ತಿಲ್ಲಲ್ಲ, ಅದು ಹಾಗೆ ಬರಿಬೇಕು. ಅದೇ F ಕಂಡುಹಿಡಿಯಬೇಕು. ಅದರಲ್ಲಿ ಅದು ಕಂಡುಹಿಡಿಬೇಕು. ನೆಕ್ಸ್ಟ್ ಏನು ಮಾಡಬೇಕು, ನಾವು ಸೂತ್ರ ಇರೋದು ಅಂದರೆ ಸರಾಸರಿ ಕಂಡುಹಿಡಿಯಲಿಕ್ಕೆ x ಬಾರ್ ಸಮನಾಗಿದೆ ಸಿಗ್ಮಾ FI × xi / ಸಿಗ್ಮಾ FI. ಈಗ ಸಿಗ್ಮಾ FI ನಾವು ಇದು ಕಂಡುಹಿಡಿದೀವಿ. ಈಗ ಸಿಗ್ಮಾ FI × xi, FI × xi ಮೊದಲು ಮಾಡಬೇಕು ನಾವು. FI ಅಂತಂದರೆ ಯಾವುದು, ಇದು FI ಇದೆ. xi ಅಂದರೆ ಇದು ಇದೆ. ಇವೆರಡೂ ಗುಣಾಕಾರ ಮಾಡಬೇಕು. ಈಗ ನಾವು ಹೆಂಗೆ ಗುಣಾಕಾರ ಮಾಡ್ತಾರೆ ನೋಡ್ರಿ. 12 7 84 ಇಲ್ಲಿ ಬರೀಬೇಕು. FI × xi, FI ಇಲ್ಲಿರೋದು
ಎಕ್ಸ್ ಐ ಇರೋದು ಮಗ್ಗಿ ಓದಬೇಕು, ಎರಡು ಗುಣಾಕಾರ ಮಾಡಬೇಕು. 12 ಏಳನೇ 84, 14 ಆರ್ಲೇನೆ ನೋಡಿರಿ, ಮಗ್ಗಿ ಗೊತ್ತಾಗಿಲ್ಲ ಅಂದ್ರೆ 14ಕ್ಕೆ 6ಲಿ ಗುಣಾಕಾರ ಮಾಡಬೇಕು. 6 4 24, ಕೈಲೇ 2, 6 1 6 + 2 8 ಅಂದರೆ 84 ಆಯಿತು. ಅಂದರೆ 12 7 84, ಇದನ್ನು 84 ಆಯಿತು. ಈಗ 16 9 ಎಷ್ಟು? 16 9 144 ಆಗ್ತದೆ. ಗೊತ್ತಾಗಿಲ್ಲ ಅಂದ್ರೆ ಹಿಂಗೆ ಗುಣಾಕಾರ ಮಾಡಬೇಕು. 9 6 6 9 54, ಕೈಲ 5, 9 1 9 9 + 5 14, 144 ಆಯಿತು. 144 ಆಯಿತು. ಅದೇ ರೀತಿ ಈಗ 18 3 ಎಷ್ಟಾಯಿತು? 54 ಆಯಿತು. ಇದು ಗೊತ್ತಿಲ್ಲ, ಇದು ಏನು ಮಾಡಬೇಕು ಈಗ? 20 × F ಅಂತಂದ್ರೆ 20F ಅಂತ ಬರೀಕೊಳ್ಳೋಣ. ಇದಕ್ಕೆ ಗುಣಾಕಾರ ಮಾಡಿದಾಗ ಇಷ್ಟು ಬತ್ತು ನಮಗೆ 20F ಅಂತಾಯಿತು. ಈಗ 22 5 ಎಷ್ಟಾಗ್ತದೆ ನೋಡಿರಿ? 22ಕ್ಕೆ 5 5 2 10, ಕೆಲ 1 5 2 10 1 11 110 ಆಯ್ತು. ಇದು 110 ಆಯಿತು. ಪ್ಲಸ್ 24 4 ನೋಡಿರಿ, 24 4 ಎಷ್ಟಾಗ್ತದೆ? 4 4 16, ಕೈಲ 1 4 2 8 1 9 96 ಆಯಿತು. 96. ಈಗ ನಾವೇನು ಮಾಡಬೇಕು? ಇದೆಲ್ಲನ ಆ್ಯಡ್ ಮಾಡ್ಕೋಬೇಕು, ಕೂಡಿಸ್ಬೇಕು. ಅವಾಗ ನಮಗೆ ಏನು ಸಿಗ್ತದೆ? ಸಿಗ್ಮಾ FI × XI ಅಂತ ಸಿಗ್ತದೆ. ಈಗ ಇದು ಏನು ಕೊಟ್ಟರು ಅವರು? ಸರಾಸರಿ ಅವರೇ ಆಲ್ರೆಡಿ ಕೊಟ್ಟರು, ಪ್ರಶ್ನೆಯಲ್ಲೇ ಕೊಟ್ಟರು 18 ಅಂತ. ಈಗ ನೀವೇನು ಮಾಡಬೇಕು? ಅಷ್ಟು ಸಿಗ್ಮಾ FI ಇದು ಕಂಡಿಡ್ರಿ. 8 4 + 4 8 ಆಯಿತು. 8 + 4 12 ಆಯಿತು. 12 + 4 16 ಆಯಿತು. 16 + 0 ಕೊಡೋದಷ್ಟು 16 + 4 8 8 4 12 12 4 16 16 + 6 16 + 6 22 ಆಯ್ತು ನೋಡಿರಿ. ಅಂದರೆ ಬಿಡಿ ಸ್ಥಾನದಿಂದ ಕೂಡಿಸೋದು ಬರೀ. ಆಮೇಲೆ ಇದು 10ರ ಸ್ಥಾನಕ್ಕೆ ಹೋಗೋಣ. 2 + 9 2 + 9 11 11 + 1 12 12 + 5 17 17 + 4 21 21 + 8 29 29 + 8 37 37ಕ್ಕೆ 7, ಕೈಲನೇ 3 3 + 1 4 4 + 2 6 6 1 7 ಈ ಅಂದರೆ 772 ಅಂತಾಯಿತು. ಅಂದರೆ ಇದೇನು ಬಂತು ನಮಗೆ? ಸಿಗ್ಮಾ FI × XI ಬಂತು. ಈ ಫಾರ್ಮುಲಾದಲ್ಲಿ ಏನು ಮಾಡಬೇಕು ನಾವು? ಇಲ್ಲಿ ಸೂತ್ರ ಅದ ನೋಡಿರಿ, ಸರಾಸರಿ ಅವರೇ ಕೊಟ್ಟಾರ. ಇದು ಪ್ಲಸ್ ಇದು F ಅದಲ್ಲ, ಹಂಗೆ ಇದು ಪ್ಲಸ್ ಇದಕ್ಕೇನು ಕೂಡಿಸ್ಬೇಕಿದು? ಸಂಖ್ಯೆಗಳು ಕೂಡಿಸ್ದೇವಲ್ಲ. ಮೊದಲು ನಾವು ಏನು ಕೂಡಿಸ್ತೀವಿ? ನಾವು ಬರೀ ಅಂಕಿ ಸಂಖ್ಯೆ ಕೂಡಿಸ್ತೀವಿ. ಇದು 20F ಒಂದು ಸಪ್ರೇಟ್ ಮಾಡ್ಬೇಕು ನೋಡ್ರಿ. ಒಂದು ನಿಮಿಷ. ಇಲ್ಲೇನು ಮಾಡಬೇಕು? ಎಲ್ಲ ಅಂಕಿಗಳು ಕೂಡಿಸ್ಬೇಕು. ಈ 20F ಏನೋ ಹಂಗೆ ಇಟ್ಕೊಳ್ಬೇಕು ನೋಡಿರಿ. ಇದೆಲ್ಲ ಕೊಡಿದಾಗ 750 ಆಗ್ತದೆ. ಆಮೇಲೆ ಈ 20F ಏನಿದೆ ಅದು ಹೆಂಗದ ಹಂಗೆ ಬರೀಬೇಕು. ಪ್ಲಸ್ 20F ಅದು ಆ್ಯಡ್ ಮಾಡಿ ಹಿಂಗೆ ಬರೀಬೇಕು ನೋಡಿರಿ. ಇದೆಲ್ಲ ಕೂಡಿಸಿದಾಗ 4 + 4 8 8 + 4 12 ಈ ರೀತಿ ನಾವು ಕೂಡಿಸ್ಕೊತ ಬಂದಾಗ 750 ಆಗ್ತದೆ. ಪ್ಲಸ್ ಈ 20F ಏನಿದೆ ಹೆಂಗದ ಹಂಗೆ ಇಡಬೇಕು. ಹೆಂಗದ ಹಂಗೆ ಇಟ್ಟಿವಿ ಅಂದರೆ ಈಗ ನಾವು ಏನು ಕಂಡುಹಿಡಿಬೇಕಾಗಿದೆ ಅಂದರೆ F ಕಂಡುಹಿಡಿಬೇಕಾಗಿದೆ ನೋಡಿರಿ. ಇಲ್ಲಿ F ಏನಿದೆ, ಇಲ್ಲಿ ಏನು ಖಾಲಿ ಬಿಟ್ಟು ಹೋಗಿದಾರಲ್ಲ ಈ ಜಾಗದಲ್ಲಿ F ಏನಿದೆ ಅದು ಕಂಡುಹಿಡಿಬೇಕಾಗಿದೆ. ಈಗ X ಬಾರ್ ಅಂದರೆ ಅವರೇ ಕೊಟ್ಟರು ಪ್ರಶ್ನೆಯಲ್ಲಿ. X ಬಾರ್ ಅಂದ್ರೆ ಸರಾಸರಿ ಕೊಟ್ಟರೆ, ಸರಾಸರಿ ಎಷ್ಟು ಕೊಟ್ಟರು ನಮಗೆ? ಪ್ರಶ್ನೆಯಲ್ಲಿ 18 ಅಂತ ಕೊಟ್ಟಾರ ನೋಡ್ರಿ. 18 ಅಂತ ಸರಾಸರಿ ಕೊಟ್ಟರು. 18 ಅಂತ ಇಲ್ಲಿ ತುಂಬ್ತೀನಿ ನಾನು. ಸಮನಾಗಿದೆ ಹೆಂಗೆ ಬರೋದು? ಸಿಗ್ಮಾ FI × XI ಬೆಲೆ ಇಲ್ಲಿ ಕಂಡುಹಿಡಿದೆ 752 + 20F ಹೋಲ್ ಡಿವೈಡೆಡ್ ಬೈ 44 + F ಅಂತ ಬರೀಬೇಕು. 44 + F ಅಂತ ಬರೀಬೇಕು ನೋಡಿರಿ. ರೈಟ್. ಈಗ ಸರಾಸರಿ ಬೆಲೆ ತುಂಬಿದ್ದೀನಿ 18 ಅಂತ. ಇದು ಸಿಗ್ಮಾ FI × XI ಇಷ್ಟು ಬಂತು 752 + 20F ಅಂತ ಬಂತದ್ದು ತುಂಬಿದ್ದೀನಿ. ನೆಕ್ಸ್ಟ್ ಇಲ್ಲಿ FI ಅಂದರೆ ಸಿಗ್ಮಾ FI ಅಂದರೆ 44 + F ಅಂತದ. ಇದರಿಂದ ನಾವು ಏನು ಸಪ್ರೇಟ್ ಮಾಡಬೇಕಂದ್ರೆ ಈ F ಒಂದು ಸಪ್ರೇಟ್ ಮಾಡಬೇಕು. ಹೆಂಗೆ ಸಪ್ರೇಟ್ ಮಾಡೋಣ ಅಂತಂದು ನೋಡಿರಿ. ಇದನ್ನು ನಾನು ಓರೇ ಗುಣಾಕಾರ ಮಾಡ್ತೀನಿ ನೋಡಿರಿ. ಈ ರೀತಿ ಗುಣಾಕಾರ, ಇದು ಈ ಕಡೆ ಗುಣಾಕಾರ, ಇದು ಈ ಕಡೆ ಗುಣಾಕಾರ ಮಾಡ್ಕೊಳ್ಳೋಣ. ಒಂದಕ್ಕೆ ಇದು ಗುಣಾಕಾರ ಮಾಡೋದು ಸೇಮ್ ಬರ್ತದೆ. ಅಂದ್ರೆ 752 + 20F ಒಂದರಲ್ಲಿ ಗುಣಾಕಾರ ಅದು ಹೆಂಗದ ಹಂಗೆ ಬರ್ತದೆ. ಇದಕ್ಕೆ ನಾವು ಏನು 18ಕ್ಕೆ ಈ 44 + Fಲಿಂದ ನಾವು ಗುಣಾಕಾರ ಮಾಡಬೇಕು.
ಗುಣಾಕಾರ ಮಾಡಿದ್ವಿ ಅಂದ್ರೆ ನಮಗೆ ಎಫ್ ಒಂದೇ ಕಡೆ ಮಾಡ್ಕೊಳ್ಬೇಕು. ಮೇನ್ ಅಂದರೆ ಏನು, ಎಫ್ ಒಂದು ಕಡೆ ಮಾಡ್ಕೋಬೇಕು, ಸಂಖ್ಯೆ ಒಂದು ಕಡೆ ಮಾಡ್ಕೊಳ್ಬೇಕು. ಅವಾಗ ಎಫ್ ಬೆಲೆ ಕಂಡುಹಿಡಿಬೇಕು ನಾವು. ಇಲ್ಲಿ ನೋಡಿರಿ, ಈಗ 752 ಆ್ಯಸ್ ಇಟ್ ಈಸ್ ಏನು ಮಾಡಲ್ಲ, ನಾನು ಅದು ಹಂಗೆ ಬರಿತೀನಿ. ಪ್ಲಸ್ ಈ 20Fನೂ ಹೆಂಗೆ ಹಂಗೆ ಬರಿತೀನಿ. 18ಕ್ಕೆ 44ರಲ್ಲೇ ಗುಣಾಕಾರ ಮಾಡ್ತೀನಿ. 18ಕ್ಕೆ 44ರಲ್ಲೇ ಗುಣಾಕಾರ ಮಾಡಿದಾಗ, ಅಥವಾ 18ಕ್ಕೆ 44ರಲ್ಲೇ ಗುಣಾಕಾರ ಮಾಡಿರಿ. 18 4 72 72 ಆಯಿತು, ಕೈಲ 7 ಆಯಿತು. 18 4 72 ಪ್ಲಸ್ 7 ಅಂದರೆ 79 ಆಯಿತು. ಅಂದರೆ 792 ಆಯ್ತು ನೋಡಿರಿ. 792 ಆಯಿತು. 18 ಪ್ಲಸ್ ಎಫ್ 18F ಅಂತಾಯಿತು. ಅಂದರೆ ಇದರಿಂದ ಸಂಖ್ಯೆ ಗುಣಾಕಾರ ಮತ್ತು ಇದರಿಂದ ಎಫ್ ಗುಣಾಕಾರ. ಇಲ್ಲಿ ಏನಿಲ್ಲ ಅಂದರೆ 1 ಇರ್ತದೆ, ಅದರಲ್ಲಿ ಗುಣಾಕಾರ 18 ಬದಲೇ 18F. ಈಗ ನಾನು ಮಾಡಬೇಕು, ಈ ಎಫ್ ಒಂದು ಕಡೆ ಮಾಡ್ಕೊಳ್ಬೇಕು, ಸಂಖ್ಯೆಗಳು ಒಂದು ಕಡೆ ಮಾಡ್ಕೋಬೇಕು. ಈ 20F ಇಲ್ಲೇ ಬರಿತೀನಿ ನಾನು. ಈ ಪ್ಲಸ್ 18F ಸಮಾನಾಗಿದ್ದ ಬಲಕ್ಕದ ಈ ಕಡೆ ಎಡಕ್ಕೆ ತೊಗೋತೀನಿ. ಏನಾಯ್ತು ನನಗೆ 18F ಉಳಿತು. ಈಗ 792 ಹೆಂಗದ ಬಲಕ್ಕದ ಅಲ್ಲೇ ಬರಿತೀನಿ. ಇದು ನೋಡಿರಿ ಸಮಾನಾಗಿ ಎಡಕ್ಕದ ಈ ಕಡೆ ಈ ಕಡೆ ಬಂದಾಗ ಬಲಕ್ಕೆ ಪ್ಲಸ್ ಹೋಗಿ ಏನಾಯಿತು, ಮೈನಸ್ ಆಯಿತು. 752 ಆಯಿತು. ಈಗೇನು ಮಾಡಬೇಕು ನಾವು, ಒಂದು ಪ್ಲಸ್ ಅದ ಒಂದು ಮೈನಸ್ ಅದ ಕಳಿಬೇಕು. ಇಲ್ಲಿ ನೋಡಿರಿ 20Fನೇ 18F ಕಳೆದ್ರೆ ನಮಗೆ ಏನು ಉಳಿತು, 2F ಅಂತ ಉಳಿತು. ಈಗ ಎರಡು ಕಳೆಯೋಣ. 792ದಾಗ 752 ಮೈನಸ್ ಮಾಡಿರಿ. 752 ಮೈನಸ್ ಮಾಡಿದ್ವಿ ಅಂದರೆ 0. 9 5 ಹೋಯ್ತಾರೆ 4, 7 0 ಅಂದರೆ ಎಷ್ಟಾಯಿತು, 40 ಬಂತು. ನಮ್ಗೆ ಕೇವಲ ಎಫ್ ಉಳಿಸ್ಬೇಕಾಗ್ಯದ. ಆದ್ದರಿಂದ ಎಫ್ ಈಕ್ವಲ್ ಟು ಇದು 2 ಗುಣಾಕಾರ ಆಗಿದೆ. ಈ ಕಡೆ ಬಂದಾಗ ಏನಾಯಿತು, ಭಾಗಾಕಾರ ಆಯಿತು. 2 1 2 2 2 4 0 ಅಂದರೆ ಎಫ್ ಬೆಲೆ ನಮಗೆ ಎಷ್ಟು ಬಂತು, ನಮಗೆ 20 ಅಂತ ಬಂತು. ಎಫ್ ಬೆಲೆ 20. ಇದೇ ನಮಗೆ ಅವರು ಕೇಳಿದ್ದು ಪ್ರಶ್ನೆ.